ಚಿಟ್ಟೆಗಳನ್ನ ಕಣ್ತುಂಬಿಕೊಳ್ತಿರುವ ಪ್ರವಾಸಿಗರು. ಚಿಟ್ಟೆಗಳ ಜೀವನ ಶೈಲಿ ಅಚ್ಚರಿ ವ್ಯಕ್ತಪಡಿಸುತ್ತಿರುವ ಕಾಲೇಜು ವಿದ್ಯಾರ್ಥಿಗಳು. ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ. ರಾಷ್ಟ್ರೀಯ ಚಿಟ್ಟೆಗಳ ದಿನ ಆಚರಣೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದ್ದು, ಕಲರ್ಫುಲ್ ಚಿಟ್ಟೆಗಳಿಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಹೌದು, ಹೀಗೆ ಪಟಪಟನೆ ರೆಕ್ಕೆ ಬಡಿಯುತ್ತಾ ಮಕರಂದ ಹೀರುವ ಕಲರ್ಫುಲ್ ಚಿಟ್ಟೆಗಳನ್ನ ಕಂಡ್ರೆ ಸಾಕು ಎಂಥವರು ಖುಷಿ ಪಡ್ತಾರೆ. ಆದ್ರೆ ಪ್ರಕೃತಿಯಲ್ಲಿ ವಿಶಿಷ್ಟ ಲೈಫ್ ಸ್ಟೈಲ್ ಹೊಂದಿರುವ ಚಿಟ್ಟೆಗಳ ಬಗ್ಗೆ ಅದೆಷ್ಟೋ ಮಂದಿಗೆ ಕಿಂಚಿತ್ತೂ ಮಾಹಿತಿ ಇಲ್ಲ. ಇದಕ್ಕಾಗಿಯೇ ಚಿಟ್ಟೆಗಳ ಕುರಿತಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಚಿಟ್ಟೆ ಪಾರ್ಕ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಚಿಟ್ಟೆಗಳ ಜೀವನ ಶೈಲಿಯ ಕುರಿತಾದ ತಜ್ಞರ ಮಾಹಿತಿಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಈ ಕುರಿತು ಪ್ರವಾಸಿಗರಾದ ಸ್ನೇಹ ಹೇಳಿದ್ದು ಹೀಗೆ. ಇವತ್ತು ಇಲ್ಲಿ ಬಂದ್ಮೇಲೆ ನಮಗೆ ಗೊತ್ತಾಯ್ತು ಇವತ್ತು ಚಿಟ್ಟೆ ಬಗ್ಗೆ ತಿಳ್ಕೊಳೋ ದಿನ ಅಂತ. ನಮ್ಮೂರ್ ಕಡೆ ಎಲ್ಲ ಚಿಟ್ಟೆನ ಮಾಮೂಲಿಯಾಗಿ ನೋಡ್ತಿದ್ವಿ, ಆದ್ರೆ ಇಲ್ಲಿ ಬಂದ್ಮೇಲೆ ಅದ್ರ ಲೈಫ್ ಸೈಕಲ್ಲು, ಅದ್ರ ಮೊಟ್ಟೆ ಇಡೋದು ಆಗ್ಲಿ, ಅದ್ರ ಲಾರ್ವಾ ಪ್ಯೂಪಾ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅದು ಲಾರ್ವಾ ಪ್ಯೂಪಾ ಎಗ್ ಆಗೋಕ್ಕೆಲ್ಲ 25 ಡೇಸ್ ಅದೇ ತಗೊಳುತ್ತೆ, ಆದರೆ ಅದು ಬದುಕೋದು ಮಾತ್ರ 15 ಡೇಸ್. ಅದು ಎಷ್ಟು ಸೆನ್ಸಿಟಿವು, ಅದಕ್ಕೆ ಯಾವ ಥರ ಟೆಂಪರೇಚರ್ ಬೇಕು, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಬಂದಮೇಲೆ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು, ತಿಳ್ಕೊಂಡ್ವಿ. ಕ್ಲಾಸಲ್ಲಿ ಕೂತ್ಕೊಂಡು ಥಿಯರಿಗಳು ಕೇಳೋದು ಇದಕ್ಕಿಂತ ಇಲ್ಲೆಲ್ಲ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು ಒಳ್ಳೆ ಚೆನ್ನಾಗಿ ಅನ್ನಿಸ್ತಿದೆ. ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಖುಷಿಯಾಗಿ ಎಂಜಾಯ್ ಮಾಡಿ ಚಿಟ್ಟೆ ಬಗ್ಗೆ ತಿಳ್ಕೊಳೋದು, ಅದ್ರದ್ದು ಲೈಫ್ ಸೈಕಲ್ ಬಗ್ಗೆ ತಿಳ್ಕೊಂಡಂತೂ ತುಂಬ ಖುಷಿ ಆಯಿತು. ನಾವು ಬರೀ ಅದನ್ನ ನೋಡಿ ರೆಕ್ಕೆ ಎಲ್ಲ ಮುಟ್ಟಿ ಹಾಳು ಮಾಡೋದೇ ಮಾಡ್ತಿರ್ತೀವಿ ಎಲ್ಲ ಕಡೆ, ಬಟ್ ಅದ್ರ ಲೈಫ್ ಸೈಕಲ್ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಅದು ಬದುಕೋದು 25 ಡೇಸ್ ಅಷ್ಟೇ. ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿರೋಂಥ ಫ್ರೂಟ್ಸು, ಹನಿ ಇದೆಲ್ಲ ಇಲ್ಲಿ ಇಟ್ಟಿರೋದು, ಅದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಇಲ್ಲಿ. ಇನ್ನು ಭಾರತದಲ್ಲಿ ಕಂಡುಬರುವ ಪ್ರಮುಖ 18 ಪ್ರಭೇದದ ಚಿಟ್ಟೆಗಳಲ್ಲಿ 12 ಪ್ರಭೇದಗಳು ಬನ್ನೇರುಘಟ್ಟ ಚಿಟ್ಟೆ ಪಾರ್ಕ್ನಲ್ಲಿವೆ. ಇಲ್ಲಿ ಇವುಗಳಿಗೆ ಸಂತಾನೋತ್ಪತ್ತಿ ಮಾಡಲಾಗ್ತಿದ್ದು, ಮೊಟ್ಟೆಯಿಂದ ಮರಿಯಾಗಲು 20 ರಿಂದ 25 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಮೊದಲ ಹಂತವಾಗಿ ಮೊಟ್ಟೆಗಿಂದ ಕ್ಯಾಟರ್ಪಿಲ್ಲರ್ ಅಥವಾ ಲಾರ್ವಾ ಮತ್ತು ಪ್ಯೂಪಾ ಹಂತದ ಬಳಿಕ ಚಿಟ್ಟೆಯಾಗಿ ಹೊರಬರುತ್ತವೆ. ಈ ಎಲ್ಲ ರೋಚಕ ವಿಚಾರಗಳ ಕುರಿತಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಅಧಿಕಾರಿಯಾದ ಸುಷ್ಮಾ ಹೇಳಿದ್ದು ಹೀಗೆ. ಇವತ್ತು ಲರ್ನ್ ಅಬೌಟ್ ಬಟರ್ಫ್ಲೈಸ್ ಡೇ ಅಂತ. ಸೊ ಬಟರ್ಫ್ಲೈಸ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ, ಕೇಳಿರ್ತೀವಿ, ಬಟ್ ಅದನ್ನು ಟು ದ ಕೋರ್ ಅಂದರೆ ಇಂಟೀರಿಯರ್ ನಾವು ಎಲ್ಲ ಬರೋ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ಇದೊಂದು ಡೇನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಜನರು ಹೊರಗಡೆ ಬಟರ್ಫ್ಲೈಸ್ನ ನೋಡಿರ್ತಾರೆ, ಆದರೆ ಅವುಗಳ ಕಂಪ್ಲೀಟ್ ಲೈಫ್ ಸೈಕಲ್ ಗೊತ್ತಿರೋದಿಲ್ಲ. ಬಟರ್ಫ್ಲೈಸ್ನ ಕನ್ಸರ್ವ್ ಮಾಡ್ಲಿಕ್ಕೆ ಎಲ್ರಿಗೂ ಇಷ್ಟ, ಆದರೆ ಲಾರ್ವಾ ಪ್ಯೂಪಾ ಎಗ್ಸ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ಲಾರ್ವಾಗಳನ್ನ ಕೊಲ್ತಾರೆ, ಆದರೆ ಬಟರ್ಫ್ಲೈಸ್ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಅದೊಂದೇ ಕಾರಣಕ್ಕೆ ಇವತ್ತು ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ಬಟರ್ಫ್ಲೈ ಲೈಫ್ ಸೈಕಲ್ನ ಜನರಿಗೆ ತೋರಿಸ್ತಾ ಇದ್ವಿ ಆ್ಯಂಡ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ಲಾರ್ವಾ ಮತ್ತು ಪ್ಯೂಪಾನ ನಾವು ಕನ್ಸರ್ವ್ ಮಾಡಿದ್ವಿ ಅಂದರೆ ಆಟೋಮ್ಯಾಟಿಕಲಿ ಏನಾಗುತ್ತೆ, ಬಟರ್ಫ್ಲೈಸ್ ಕನ್ಸರ್ವ್ ಆಗ್ತವೆ. ಹಾಗಾಗಿ ಎವ್ರಿ ಸ್ಟೇಜಸ್ನ ತೋರಿಸ್ತೀವಿ ಆ್ಯಂಡ್ ಬಟರ್ಫ್ಲೈಸ್ನ ಜನಗಳ ಕೈಲಿ ರಿಲೀಸ್ ಮಾಡಿದಾಗ ಅವ್ರಿಗೆ ನಮ್ಮದು ಅನ್ನೋ ಒಂದು ಫೀಲ್ ಬರುತ್ತೆ. ಹಾಗಾಗಿ ಸೊ ಇದರಿಂದ ಅವರು ಮತ್ತೆ ಹೆಚ್ಚು ಹೆಚ್ಚು ಕನ್ಸರ್ವೇಷನ್ಗಳ ಕಡೆಗೆ ಗಮನ ಕೊಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಡೇನ ನಾವು ಸೆಲೆಬ್ರೇಟ್ ಮಾಡಲಿಕ್ಕೋಸ್ಕರ ಪ್ಲಾನ್ ಮಾಡಿದ್ವಿ. ಒಟ್ನಲ್ಲಿ ವಿಶೇಷ ಜೀವನ ಶೈಲಿ ಹೊಂದಿರುವ ಚಿಟ್ಟೆಗಳ ಕುರಿತಾಗಿ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸಲಾಗುತ್ತಿದ್ದು, ಅಪಾಯದ ಅಂಚಿನಲ್ಲಿರುವ ಚಿಟ್ಟೆಗಳ ಉಳಿವಿಗೆ ವಿನೂತನ ಪ್ರಯತ್ನಗಳನ್ನ ಮಾಡಲಾಗ್ತಿದೆ. ಹೀಗಾಗಿ ನೀವು ಕೂಡ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡುವ ಮೂಲಕ ಚಿಟ್ಟೆಗಳ ಸ್ವಚ್ಛಂದ ಹಾರಾಟವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ.